ಹಾಯ್ ಫ್ರೆಂಡ್ಸ್, ಇವತ್ತಿನ ಅಮ್ಮನ ಲೋಕ ರೆಸಿಪಿಲಿ ನಾನು ನಿಮಗೆ ರಾಯರಿಗೆ ತುಂಬ ಇಷ್ಟವಾದಂತಹ ಹಯಗ್ರೀವನ ಹೇಗೆ ಮಾಡೋದು, ಹಾಗೆ ಇದನ್ನು ಸರಿಯಾದ ಅಳತೆಯಲ್ಲಿ ಹಾಗೆ ಸರಿಯಾದ ಹದದಲ್ಲಿ ಮಾಡಿದರೆ ಈ ಒಂದು ಹಯಗ್ರೀವ ತುಂಬಾ ಚೆನ್ನಾಗಿ ಬರುತ್ತೆ. ಇದನ್ನು ಮಾಡಿ ರಾಯರಿಗೆ ನೈವೇದ್ಯ ಮಾಡಿ ರಾಯರ ಮೆಚ್ಚುಗೆಯನ್ನು ನೀವು ಪಡೆಯಿರಿ ಅಂತ ಹೇಳ್ತಾ ತುಂಬ ಜನ ಇದ್ರ ಬಗ್ಗೆ ನನಗೆ ಒಂದಷ್ಟು ಮೆಸೇಜನ್ನು ಹಾಕಿದ್ರು, ಇದನ್ನು ಹೇಗೆ ಮಾಡೋದು ತಿಳಿಸಿ ಅಂತ. ಸೊ ಇದನ್ನು ಇವತ್ತಿನ ರೆಸಿಪಿಲಿ ಹೇಗೆ ಮಾಡಿದೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಮೊದಲಿಗೆ ಹಯಗ್ರೀವ ಮಾಡಬೇಕಂತ ಹೇಳಿದರೆ ನಮಗೆ ಮೇಯ್ನಾಗಿ ಕಡಲೆಬೇಳೆ ಬೇಕು. ಕಡಲೆಬೇಳೆನ ನಾನಿಲ್ಲಿ ಒಂದು 4 ರಿಂದ 5 ಗಂಟೆ ಕಾಲ ನೆನೆಸಿದ್ದೇನೆ. ಇದನ್ನು ನಾನು ಇವಾಗ ಒಂದು ಕುಕ್ಕರಿಗೆ ಹಾಕ್ಕೊಂಡು ಚೆನ್ನಾಗಿ ಒಂದು 4 ವಿಷಲ್ನ ಹೊಡಿಸ್ತಾ ಇದ್ದೀನಿ. ಫ್ರೆಂಡ್ಸ್, ನೀವು ಒಂದು 3 ಗಂಟೆ ಅಥವಾ 5 ಗಂಟೆ ನೆನೆಸಿದ್ದೀರಾ ಅಂದರೆ ಒಂದು 4 ರಿಂದ 5 ವಿಷಲ್ ಆದರೆ ಸಾಕು. ನೀವು ನೈಟ್ ನೆನೆಸಿ ಬೆಳಗ್ಗೆ ಇದನ್ನು ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಒಂದು 2 ರಿಂದ 3 ವಿಷಲ್ ಆದರೆ ಸಾಕು. ಇದಾದಮೇಲೆ ಇದು ಒಂದು 5 ವಿಷಲ್ ಚೆನ್ನಾಗಿ ಸ್ಮ್ಯಾಶ್ ಆಗಬೇಕು, ಅಲ್ಲಿ ತನಕ ಇದನ್ನು ಬೇಯಿಸ್ಕೊಳ್ಳಿ. ಸೊ ಇದು ಬೆಂದ ಆದ ಮೇಲೆ ಇದಕ್ಕೆ ನಾವು ಸಕ್ಕರೆ ಅಥವಾ ಬೆಲ್ಲನ ಆ್ಯಡ್ ಮಾಡಬೇಕು. ನಾವು ಸಕ್ಕರೆ ಹಾಕುವ ಬದಲಿಗೆ ಬೆಲ್ಲನ ಹಾಕಿದರೆ ಈ ಒಂದು ಹಯಗ್ರೀವದ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ಬೆಲ್ಲ ಯೂಸ್ ಮಾಡೋಕ್ಕೆ ಇಷ್ಟಪಡ್ದಲೇ ಇರೋರು, ಬೆಲ್ಲನ ಇಷ್ಟಪಡ್ದಲೇ ಇರೋರು ಸಕ್ಕರೆಯಲ್ಲಿ ಕೂಡ ಮಾಡ್ಕೋಬೋದು. ಸೊ ಇದು ಈಗ ಆಗಿದೆ. ಇದನ್ನು ಒಂದು ಬೇರೆ ಒಂದು ಪಾತ್ರೆಗೆ ಎಕ್ಸ್ಚೇಂಜ್ ಮಾಡ್ಕೊಳ್ಳೋಣ, ಅಂದರೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಸೊ ಅದಾದಮೇಲೆ ನೋಡಿ, ಇಲ್ಲಿ ಎಷ್ಟು ಹದವಾಗಿ ಬೆಂದಿದೆ ಅಲ್ವಾ ಕಡಲೆಬೇಳೆ, ಈ ಅದಕ್ಕೆ ಬೆಂದಿದ್ರೆ ಸಾಕು. ಕೈಯಲ್ಲಿ ಹೀಗೆ ಪ್ರೆಸ್ ಮಾಡಿದರೆ ಅದು ಚೆನ್ನಾಗಿ ಸ್ಮ್ಯಾಶ್ ಆಗಬೇಕು, ಅಲ್ಲಿ ತನಕ ಅದನ್ನು ಬೇಯಿಸ್ಕೊಳ್ಳಿ. ಸೊ ಲೆಸನ್ ನಂಬರ್ 1, ಗ್ಯಾಸ್ ಸ್ಟವ್ನ ಮತ್ತೆ ಆನ್ ಮಾಡಿಕೊಂಡು ನಾನು ಅದ್ರ ಮೇಲೆ ಒಂದು ಪ್ಯಾನ್ ಇಟ್ಕೊಂಡು ಬೇಯಿಸಿರುವಂತಹ ಒಂದು ಕಡಲೆಬೇಳೆನ ನಾನು ಇದಕ್ಕೆ ಶಿಫ್ಟ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಇದನ್ನು ಏನಕ್ಕಪ್ಪ ಶಿಫ್ಟ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಾನು ಇವಾಗ ಅದಕ್ಕೆ ಬೆಲ್ಲ ಹಾಗೆ ಸ್ವಲ್ಪ ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡ್ತೀನಿ. ಅದು ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಆಗುತ್ತೆ, ಆದ ಕಾರಣ ಶಿಫ್ಟ್ ಮಾಡ್ಕೋತಾ ಇದ್ದೀನಿ. ಹಾಗೆ ಇದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡಬೇಕು. ಫ್ರೆಂಡ್ಸ್, ಇದು ನಾನು ಆಲ್ರೆಡಿ ಹೇಳ್ದಂಗೆ ಚೆನ್ನಾಗಿ ಒಂದು ಕೈಯಲ್ಲಿ ಹಿಂಗೆ ಪ್ರೆಸ್ ಮಾಡಿದ್ರೆ ಸ್ಮ್ಯಾಶ್ ಆಗಬೇಕು, ಅಲ್ಲಿ ತನಕ ಬೇಯಿಸ್ಕೊಳ್ಳಿ. ಯಾಕಂದರೆ ಇದು ಬೆಲ್ಲ ಹಾಕಿದ ತಕ್ಷಣ ಆಟೋಮೆಟಿಕ್ ನೀವು ಸೌಟಲ್ಲೇ ಹಿಂಗೆ ಪ್ರೆಸ್ ಮಾಡಿದರೆ ಎಲ್ಲ ಅದು ಒಂದು ಕನ್ಸಿಸ್ಟೆನ್ಸಿ ಹದಕ್ಕೆ ಬರುತ್ತೆ. ಸೊ ನಾನಿಲ್ಲಿ ಸ್ವಲ್ಪ ಬೆಲ್ಲ ಕಮ್ಮಿನೇ ಯೂಸ್ ಮಾಡ್ತಾ ಇದ್ದೀನಿ. ಬಟ್ 1 ಕಪ್ಪು ನೀವೇನಾದರೂ ಕಡಲೆಬೇಳೆ ತೊಗೊಂಡಿದ್ದೀರಾ ಅಂದರೆ 1.5 ಕಪ್ ಆಗೋಷ್ಟು ಬೆಲ್ಲನ ಯೂಸ್ ಮಾಡಿ. ಅದರಿಂದ ರುಚಿ ಚೆನ್ನಾಗೂ ಆಗುತ್ತೆ, ಹಾಗೆ ಅದ್ರ ಹದ ಕೂಡ ಚೆನ್ನಾಗಾಗುತ್ತೆ. ಸೊ ಈಗ ಬೆಲ್ಲ ಕರಗ್ತಾ ಇದೆ. ಸೊ ಬೆಲ್ಲ ಕರಗಬೇಕು ಅಂತ ಹೇಳಿದ್ರೆ ಲೋ ಫ್ಲೇಮಲ್ಲೂ ಇಡಬಾರ್ದು, ಹೈ ಫ್ಲೇಮಲ್ಲೂ ಇಡಬಾರ್ದು, ಮೀಡಿಯಮ್ ಫ್ಲೇಮಲ್ಲಿ ನೀವು ಇದನ್ನು ಮಾಡ್ಕೊಳ್ಳಿ. ಯಾಕಂದರೆ ಲೋ ಫ್ಲೇಮಲ್ಲಿ ಇಟ್ಟರೆ ಬೆಲ್ಲ ಕರಗೋದಿಲ್ಲ, ಹಾಗೆ ಅದು ಒಂಥರ ಅಂಟು ಥರ ಆಗಿಬಿಡುತ್ತೆ. ಹೈ ಫ್ಲೇಮಲ್ಲಿ ಇಟ್ಟರೆ ಬೇಗ ಪಾತ್ರೆ ಕೂಡ ಸೀದೋಗ್ಬಿಡುತ್ತೆ. ಫ್ರೆಂಡ್ಸ್, ನೀವೇನೇ ಒಂದು ಸ್ವೀಟ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ನಾನು ತುಂಬ ವೀಡಿಯೋಸಲ್ಲಿ ನಿಮಗೆ ಹೇಳಿದ್ದೀನಿ, ಸ್ವೀಟ್ ರೆಸಿಪೀಸ್ಗೆ ಒಂದಷ್ಟು ಪಾತ್ರೆಗಳನ್ನ ಎತ್ತಿಟ್ಕೊಳ್ಳಿ. ಅಂದರೆ ತಳ ಹಿಡಿದಲ್ಲೇ ಇರೋ ಪಾತ್ರೆಗಳನ್ನ, ಒಂದು ಸ್ವೀಟ್ಗಳನ್ನ ನೀವು ಪಾತ್ರೆಗಳಲ್ಲಿ ಮಾಡಿ, ಅಂದರೆ ತಳ ಹಿಡಿಬಾರ್ದು ಆ ಪಾತ್ರೆಗಳಲ್ಲಿ ಮಾಡಿ. ಅದಾದಮೇಲೆ ನೋಡಿ, ಇಲ್ಲಿ ಬೆಲ್ಲ ನೀರು ಬಿಟ್ಕೊಳ್ಳೋಕೆ ಸ್ಟಾರ್ಟ್ ಆಗಿದೆ. ಸೊ ಅದಾದಮೇಲೆ ಬೆಲ್ಲ ನೀರು ಬಿಟ್ಕೊಂಡಾದ್ಮೇಲೆ ಈ ಥರ ಒಂದು ಹದಾಗಿ ಬರುತ್ತೆ. ಇದಕ್ಕೆ ನಾನಿಲ್ಲಿ ಒಂದು 1/4 ಕಪ್ ಆಗುವಷ್ಟು ಕಾಯನ್ನು ಯೂಸ್ ಮಾಡಿದ್ದೀನಿ. ತೆಂಗಿನಕಾಯಿ ತುರಿ, ಹಸಿ ತೆಂಗಿನಕಾಯಿ ತುರಿಯನ್ನು ನಾನಿಲ್ಲಿ ಯೂಸ್ ಮಾಡಿದ್ದೀನಿ. ಫ್ರೆಂಡ್ಸ್, ಇದಕ್ಕೆ ಕೆಲವೊಂದು ಜನ ಕೊಬ್ಬರಿ ಕೂಡ ಹಾಕ್ತಾರೆ, ಬಟ್ ಕೊಬ್ಬರಿ ಹಾಕೋದ್ರಿಂದ ಅದು ರುಚಿ ಚೆನ್ನಾಗಿ ಅನಿಸಲ್ಲ. ತೆಂಗಿನಕಾಯಿ, ಹಸಿ ತೆಂಗಿನಕಾಯಿನ ಇದಕ್ಕೆ ಯೂಸ್ ಮಾಡಿ, ತುಂಬಾ ರುಚಿ ಚೆನ್ನಾಗಾಗುತ್ತೆ. ಇದಾದಮೇಲೆ ಇದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿನ ಆ್ಯಡ್ ಮಾಡೋಣ. ಬಟ್ ಈ ತೆಂಗಿನಕಾಯಿ ತುರಿ ಹಾಕಿದ್ದೀವಲ್ವ, ಅದು ಕೂಡ ಅದರಲ್ಲಿ ಚೆನ್ನಾಗಿ ಮಿಕ್ಸ್ ಆಗಬೇಕು, ಅಂದರೆ ಚೆನ್ನಾಗಿ ಹದವಾಗಿ ಬೇಯಬೇಕು. ಸೊ ನೀವು ನೋಡಿದಾಗ ಆ ಒಂದು ಕಲರು ಮತ್ತು ಟೆಕ್ಸ್ಚರ್ ಎಲ್ಲ ಈವನ್ ಆಗಿ ಕಾಣಬೇಕು. ಅಂದರೆ ಈಗ ತೆಂಗಿನಕಾಯಿ ತುರಿ ವೈಟ್ ಇರುತ್ತಲ್ವ, ಸೊ ಆ ವೈಟಿಶ್ ಎಲ್ಲ ಹೋಗಿ ಸ್ವಲ್ಪ ಈ ಯೆಲ್ಲೋ ಕಲರ್ ಥರನೇ ಕಾಣಿಸ್ಬೇಕು, ಅಲ್ಲಿ ತನಕ ಅದನ್ನು ಚೆನ್ನಾಗಿ ಬಾಡಿಸಾದ್ಮೇಲೆ ನಾನಿಲ್ಲಿ ಏಲಕ್ಕಿ ಪುಡಿನ ಹಾಕ್ತಾ ಇದ್ದೀನಿ. ಫ್ರೆಂಡ್ಸ್, ನಾನು ಏಲಕ್ಕಿ ಪುಡಿನ ಮಿಕ್ಸರ್ ಗ್ರೈಂಡರಲ್ಲಿ ಸ್ವಲ್ಪ ರುಬ್ಕೊಂಡಿದ್ದೀನಿ, ಅಂದರೆ ಪುಡಿ ಮಾಡ್ಕೊಂಡಿದ್ದೀನಿ. ಆದ ಕಾರಣ ನಿಮಗೆ ಏಲಕ್ಕಿ ಒಂದು ಕನ್ಸಿಸ್ಟೆನ್ಸಿಗೆ ಎಷ್ಟು ಬೇಕೋ ಅಷ್ಟಕ್ಕೆ ಹಾಕೋಬೋದು. ಅಂದರೆ ನಿಮಗೆ ಅರೋಮಾ ಇಷ್ಟ ಆದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ, ಇಲ್ಲಾಂದರೆ ಕಮ್ಮಿ ಹಾಕೋಬೋದು. ಫ್ರೆಂಡ್ಸ್, ಇದಾದಮೇಲೆ ಇದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡಿದ್ದೀವಲ್ವ, ಅಂದರೆ ಅದರಲ್ಲೇ ಚೆನ್ನಾಗಿ ಬೆಲ್ಲ ಇದೆಲ್ಲ ಚೆನ್ನಾಗಿ ಹದವಾಗಿ ಬೆಂದಿದೆ. ಸೊ ಇದನ್ನು ನಾವು ಒಂದು ಕಡೆ ಸೈಡಿಗೆ ಎತ್ತಿಟ್ಕೊಬಿಟ್ಟು
ಒಗ್ಗರಣೆ ಬಾಣಲೆ ಅಂದರೆ ಒಗ್ಗರಣೆ ಸೌಟ್ ಅಂತ ಹೇಳ್ತೀವಲ್ವ, ಅದನ್ನು ಇಟ್ಬಿಟ್ಟು ಅದಕ್ಕೆ 2 ದೊಡ್ಡ ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪನ ಹಾಕಿ ಅದಕ್ಕೆ ದ್ರಾಕ್ಷಿ, ಗೋಡಂಬಿ ಹಾಗೆ ಇದ್ರ ಜೊತೆಗೆ ನೀವು ಡ್ರೈ ಫ್ರೂಟ್ಸ್ ಆದ ಪಿಸ್ತಾ, ಬಾದಾಮ್ ಕೂಡ ಹಾಕೋಬೋದು. ನಾನಿಲ್ಲಿ ದ್ರಾಕ್ಷಿ ಗೋಡಂಬಿನ ಹಾಕಿ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಥರ ಆಗೋಷ್ಟು ಅದನ್ನು ಹುರಿದು ತುಪ್ಪದಲ್ಲಿ ಅದನ್ನು ಹಯಗ್ರೀವ ಮಾಡ್ಕೊಂಡಿದ್ದೀವಲ್ಲ ಅದಕ್ಕೆ ಹಾಕ್ತಾ ಇದ್ದೀನಿ. ಅದಕ್ಕೆ ಹಾಕ್ಬಿಟ್ಟು 1-2-3 ಸಲ ಚೆನ್ನಾಗಿ ತಿರುವಿದ್ರೆ ನೀವು ಹಯಗ್ರೀವ ರೆಡಿ ಆಗುತ್ತೆ. ಈ ಒಂದು ಹಯಗ್ರೀವ ರಾಯರಿಗೆ ತುಂಬ ಪ್ರಿಯವಾದದ್ದು. ಇದನ್ನು ನೀವು ಪ್ರತಿ ಗುರುವಾರ ಮಾಡಿ ಒಂದು ಸ್ವಲ್ಪನೇ ಮಾಡಿ ರಾಯರಿಗೆ ಇದನ್ನು ಭಕ್ತಿಯಿಂದ ಅರ್ಪಿಸಿ ನೀವೇನೇ ಕೇಳಿದರೂ ರಾಯರು ಅನುಗ್ರಹ ಮಾಡೇ ಮಾಡ್ತಾರೆ. ಯಾಕಂತ ಹೇಳಿದ್ರೆ ಈ ಒಂದು ಪ್ರಸಾದಕ್ಕೆ ಅಷ್ಟೊಂದು ಶಕ್ತಿ ಇದೆ. ರಾಯರಿಗೆ ತುಂಬ ಇಷ್ಟವಾದಂತಹ ಈ ಒಂದು ಪದಾರ್ಥ ಅಂದರೆ ಈ ಒಂದು ತಿಂಡಿ ತುಂಬಾ ಅವ್ರು ಇಷ್ಟಪಟ್ಟು ಸೇವನೆ ಮಾಡ್ತಾರೆ ಅನ್ನೋ ಒಂದು ವಾಡಿಕೆ ಇದೆ. ಸೊ ಈ ಹಯಗ್ರೀವದ ಮೂಲಕ ನೀವು ರಾಯರನ್ನು ಹೋಲಿಸಿಕೊಳ್ಳಬಹುದು, ಹಾಗೆ ನೀವು ರಾಯರಿಗೆ ತುಂಬ ಹತ್ತಿರವಾಗ್ಬೋದು ಅಂತ ಹಿರಿಯರೆಲ್ಲ ಹೇಳ್ತಾರೆ. ಸೊ ಫ್ರೆಂಡ್ಸ್, ಇದನ್ನು ನಿಮ್ಮ ಮನೆಯಲ್ಲಿ ಒಂದ್ಸಲ ಮಾಡಿ ರಾಯರಿಗೆ ಭಕ್ತಿಪೂರ್ವಕವಾಗಿ ಇದನ್ನು ಅರ್ಪಿಸಿ ನಿಮ್ಮ ಕಷ್ಟ ಏನೇ ಇದ್ರೂ ಅವ್ರ ಹತ್ರ ಹೇಳ್ಕೊಳ್ಳಿ, ಅವರು ನಿಮಗೆ ಪರಿಹಾರ ಕೊಡ್ತಾರೆ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಇದನ್ನು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಅಂತ ಹೇಳ್ತಾ, ಹಾಗೆ ನೀವಿನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಇದರಿಂದ ನನ್ನ ಎಲ್ಲ ವಿಡಿಯೋಸ್ ನಿಮಗೆ ನೋಟಿಫಿಕೇಷನ್ ಮೂಲಕ ತಲುಪುತ್ತೆ ಅಂತ ಹೇಳ್ತಾ ಫ್ರೆಂಡ್ಸ್, ಈ ವಿಡಿಯೋ ನೋಡಿದವರು ದಯವಿಟ್ಟು ಕಮೆಂಟ್ ಮಾಡಿ, ಹಾಗೆ ನಿಮ್ಮ ಹೆಸರು ಹಾಗೆ ನಿಮ್ಮ ಅಡ್ರೆಸ್ನ ಹಾಕಿ. ಯಾಕಂದರೆ ನನ್ನ ಲಕ್ಕಿ ಡಿಪ್ಪಲ್ಲಿ ನಿಮ್ಮ ಹೆಸರು ಕೂಡ ಬರುತ್ತೆ, ಬಹುಮಾನ ಗೆಲ್ಲಿ.